ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಮೆಟ್ರೋ ರಿಪೋರ್ಟರ್ ಸಂಗಮೇಶ್ ಧರ್ಮರಾಯ ಸ್ವಾಮಿ ದೇವಸ್ಥಾನದಿಂದ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಸಂಗಮೇಶ್, ಈಗ ಇನ್ನೇನು ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ, ಕೆಲವೇ ಕ್ಷಣಗಳಲ್ಲಿ ಅಧಿಕೃತ ಚಾಲನೆ ಕೂಡ ಸಿಗುತ್ತೆ. ಹೇಗಿದೆ ಅಲ್ಲಿನ ವಾತಾವರಣ, ಜೊತೆಗೆ ವ್ಯವಸ್ಥೆ ಎಲ್ಲ ಹೆಂಗಿದೆ? ಪ್ರಭು, ಏನು ಬೆಂಗಳೂರಿನಲ್ಲಿ ಕರಗ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಜನ ಬಹಳ ಕುತೂಹಲದಿಂದ ನೋಡುವುದಕ್ಕೆ ಕಾಯ್ತಾ ಇರ್ತಾರೆ. ಸದ್ಯ ಇವತ್ತು ಏನು ಕರಗ ನಡೆಯಲಿದ್ದು, ನಾನು ಧರ್ಮರಾಯ ಸ್ವಾಮಿ ಟೆಂಪಲ್ ನ ಒಳಗಡೆ ಇದ್ದೀನಿ. ಇಲ್ಲಿ ಬೇಕಾಗಿರುವ ಎಲ್ಲಾ ಸಕಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಬೇಕಾಗಿರುವ ತೇರ್ಗೆ ಯಾವೆಲ್ಲ ಹೂಗಳನ್ನ ಬೇಕು, ಯಾವೆಲ್ಲ ಸಿದ್ಧತೆಗಳನ್ನ ಬೇಕು, ಎಲ್ಲಾ ರೀತಿಯ ಮಾಡಿಕೊಳ್ಳಲಾಗ್ತಾ ಇದೆ. ಜೊತೆಗೆ 16ನೇ ಬಾರಿಗೆ ಜ್ಞಾನೇಂದ್ರ ಅವರು ಏನು ಕರಗವನ್ನ ಹೊರಲಿದ್ದು 16 ವರ್ಷ, ಸತತ 16ನೇ ವರ್ಷಕ್ಕೆ ಕರಗವನ್ನ ಹೊರಲಿದ್ದಾರೆ. ಆ ಕರಗವನ್ನ ಮಧ್ಯರಾತ್ರಿ 1 ಗಂಟೆಗೆ ಆ ದೇವಸ್ಥಾನದಿಂದ ಹೊರಗಡೆ ಬಂದು ಆ ದೇವಸ್ಥಾನದ ಸುತ್ತಮುತ್ತ ಏನೋ ಕಾಟನ್ ಪೇಟೆ ಇರ್ಲಿ, ಕಬ್ಬನ್ ಪೇಟೆ ಇರ್ಲಿ, ಎವಿನ್ಯೂ ರಸ್ತೆ ಇರ್ಲಿ, ಈ ರಸ್ತೆಗಳ ಮುಖಾಂತರ ಆ ಕರಗವನ್ನ ಸಾಗಲಿದೆ. ಜೊತೆಗೆ ಮೆಜೆಸ್ಟಿಕ್ ನಲ್ಲಿರುವ ಅಣ್ಣಮ್ಮ ದೇವಸ್ಥಾನ ಏನಿದೆ ಮತ್ತು KR ಪೇಟೆಯಲ್ಲಿರುವ ಗಣಪತಿ ದೇವಸ್ಥಾನ ಇದೆ. ಹೀಗೆ 26 ದೇವಸ್ಥಾನಗಳನ್ನ ಭೇಟಿ ಮಾಡಿ ವಿಶೇಷ ಪೂಜೆ ಮಾಡುವ ಮೂಲಕ ಕರಗವನ್ನು ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ. ಜೊತೆಗೆ ಇಲ್ಲಿ ಪ್ರಮುಖವಾದ ವಿಷಯ ಏನಂದ್ರೆ, ದರ್ಗಕ್ಕೂ ಕೂಡ ಈ ಕರಗವನ್ನ ಹೋಗಿ ಅಲ್ಲಿ ಹಿಂದೂ ಮುಸ್ಲಿಂ ಏಕತೆ ಅಂದ್ರೆ ಒಂದೇ ಇದ್ದೀವಿ ಅನ್ನೋ ಒಂದು ಸಂದೇಶವನ್ನ ಕೂಡ ಕೊಡ್ತಾರೆ. ಏಕೆಂದ್ರೆ ಪ್ರತಿ ವರ್ಷ ಕೂಡ ಅಲ್ಲಿ ಹೋಗಿ ವಿಶೇಷ ಪೂಜೆಯನ್ನ ಮಾಡ್ತಾರೆ. ಜೊತೆಗೆ ಈಗಾಗಲೇ ಗಣ್ಯರು ಭಾಗಿಯಾಗುವ ಸಾಧ್ಯತೆ ಇದೆ. ಹೀಗಾಗಿ ಇಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ. ಜೊತೆಗೆ ಏನು ಭಕ್ತರು ಇಲ್ಲಿ ಬಂದಿದ್ದಾರೆ ಏನು ದೇವಿಯ ದರ್ಶನ ಪಡೆಯುವುದಕ್ಕೆ. ಆದ್ರೆ ಎಲ್ಲೋ ಒಂದ್ ಕಡೆ ಗಣ್ಯರು ಬರ್ತಾರೆ ಅನ್ನೋ ಕಾರಣಕ್ಕಾಗಿ ಗೇಟ್ ಗಳನ್ನ ಕೂಡ ಕ್ಲೋಸ್ ಮಾಡಲಾಗಿದೆ. ಹೀಗಾಗಿ ಯಾರು ಗಣ್ಯರು ಇರ್ತಾರೆ ಅವರಿಗೆ ಮಾತ್ರ ವಿಶೇಷವಾಗಿ ಒಳಗಡೆ ಬಿಡ್ತಾ ಇದ್ದಾರೆ. ಹೀಗಾಗಿ ಯಾವುದೇ ಒಂದು ಅಹಿತಕರ ಘಟನೆ ನಡೆಯಬಾರದೆಂಬ ವಿಚಾರಕ್ಕಾಗಿ ಈ ಒಂದು ಮುಂಜಾಗ್ರತೆ ಕ್ರಮವಾಗಿ ಪೊಲೀಸರು ಸುಮಾರು 2,000ಕ್ಕೂ ಅಧಿಕ ಪೊಲೀಸರು ಇಲ್ಲಿ ನಿಯೋಜನೆಗೊಂಡು ಎಲ್ಲಾ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನ ತೆಗೆದುಕೊಂಡಿದ್ದಾರೆ. ಈಗಾಗಲೇ ಒಂದು ಏನು ತೇರೇನಿದೆ ಆ ತೇರಿನ ಸುತ್ತಮುತ್ತ ಜ್ಞಾನೇಂದ್ರ ಅವರು ಒಂದು ಸುತ್ತನ್ನ ಹಾಕಿ ಕೂಡ ಎಲ್ಲ ಸಕಲ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ. ಹೀಗಾಗಿ ಮಧ್ಯಾಹ್ನ 1 ಗಂಟೆ ಸುಮಾರಿಗೆ ಏನು ಕರಗವನ್ನ ಹೊತ್ತುಕೊಂಡು ದೇವಸ್ಥಾನದ ಸುತ್ತಮುತ್ತ ಬೀದಿಗಳಲ್ಲಿ ಒಂದು ವಿಜೃಂಭಣೆಯಿಂದ ಆಚರಣೆ ಮಾಡುವುದಕ್ಕೆ ಸಿದ್ಧತೆ ನಡೆಸಿದ್ದಾರೆ. ಪ್ರಭು ಸಂಗಮೇಶ್, ಈಗ ಬೆಂಗಳೂರು ಕರಗ ಅಂತ ಅಂದ್ರೆ ಬೇರೆ ಬೇರೆ ಊರುಗಳಿಂದ ಎಲ್ಲ ಬರ್ತಾರೆ. ಈಗ ಅಲ್ಲಿ ಬಂದಿರುವಂತ ಭಕ್ತಾದಿಗಳನ್ನ ಮಾತನಾಡಿಸ್ಬೋದಾ? ಎಲ್ಲಿಂದ ಬಂದಿದ್ದಾರೆ ಕೇಳ್ಬೋದಾ? ಹೇಗೆ? ಈಗಾಗಲೇ ಇಲ್ಲೆಲ್ಲ ಇರುವ ಪ್ರಭು ಎಲ್ಲ ಒಳಗಡೆ ಬಂದಿದ್ದಾರೆ. ಬಟ್ ಕೆಲವ್ರನ್ನ ಮಾತನಾಡಿಸ್ತೀನಿ. ಸರ್, ಯಾವ ಊರಿಂದ ಬಂದಿದ್ದೀರಿ ಇಲ್ಲಿ ನೀವು ಇಲ್ಲಿ ಕರಗವನ್ನ ನೋಡುವುದಕ್ಕೆ? ಯಾವ ಊರಿಂದ ಬಂದಿದ್ದೀರಿ? ಈಜಿಪುರ ಬಂದಿದ್ದೀರಾ? ಈಜಿಪುರ ಬಂದಿದ್ದೀರಾ? ಓಕೆ, ಮಾತನಾಡಿಸ್ತೀನಿ ಒಬ್ರೊಬ್ರಿಗೆ. ಆದ್ರೆ ಇಲ್ಲಿ ಬಹಳಷ್ಟು ಜನರು ಇಲ್ಲಿ ದೇವಸ್ಥಾನದ ಆಡಳಿತ ಮಂಡಳಿಯವರಿದ್ದಾರೆ, ಭಕ್ತರಿಗೆ ಅವಕಾಶವನ್ನ ಕೊಡ್ತಾ ಇಲ್ಲ. ಹಾಗಾಗಿ ಭಕ್ತರೆಲ್ಲ ಹೊರಗಡೆ ಕಾಯುವ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಪ್ರಭು ಸಂಗಮೇಶ್, ಅವ್ರನ್ನೇ ಆಡಳಿತ ಮಂಡಳಿಯವ್ರನ್ನೇ ಮಾತನಾಡಿಸಿ ಸಿದ್ಧತೆಗಳು ಹೇಗೆ ನಡೆದಿದೆ, ಎಷ್ಟೊತ್ತಿಗೆ ಶುರು ಆಗುತ್ತೆ, ಹೇಗೆ ಸಾಗುತ್ತೆ, ಪ್ರಿಪ್ರೇಷನ್ಸ್ ಹೇಗಾಗಿದೆ ಅಂತ ಅವ್ರನ್ನೇ ಕೇಳ್ತಾ ಹೋಗಿ. ಎಸ್ ಪ್ರಭು, ಕೇಳ್ತಾ ಹೋಗ್ತೀನಿ. ಆದ್ರೆ ಇಲ್ಲೆಲ್ಲರೂ ಕೂಡ ಒಂದು ಭಕ್ತರೇ ಇರುವುದರಿಂದ ಆಡಳಿತ ಮಂಡಳಿಯವರು ಕೂಡ ಒಂದು ಸಮಸ್ಯೆಯನ್ನ ಅಂದ್ರೆ ಅವರು ಕೂಡ ಒಂದು ಇದಕ್ಕೂ ಮುಂಚೆ ಎಲ್ಲ ಮಾತಾಡ್ತಿದ್ದೀವಿ. ಆದ್ರೆ ಅವರಿಗೆ ಯಾವುದೇ ಒಂದು ಅಂದ್ರೆ ಎಲ್ಲ ಸಕಲ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ. ಹೀಗಾಗಿ ನಾವು ಎಲ್ಲ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನ ತೆಗೆದುಕೊಂಡಿದ್ದೇವೆ. ಒಂದು ಏನೋ ನಾರಾಯಣ ಸ್ವಾಮಿ ಅವರು ಇದ್ದಾರೆ, ಅವ್ರು ನಾರಾಯಣ ಸ್ವಾಮಿ ಅವರ ನೇತೃತ್ವದಲ್ಲಿ ಈ ಒಂದು ಸಮಿತಿಯ ಒಂದು ವಿಜೃಂಭಣೆಯಿಂದ ಕರಗೋತ್ಸವ ಆಚರಣೆ ಮಾಡಲಾಗ್ತದೆ ಅಂತ ಇದಕ್ಕೂ ಮುಂಚೆ ನಾರಾಯಣ ಸ್ವಾಮಿ ಅವರು ಕೂಡ ಹೇಳಿದ್ರು. ಜೊತೆಗೆ ಸಚಿವರಾದ ರಾಮಲಿಂಗ ರೆಡ್ಡಿ ಅವರು ಕೂಡ ಇಲ್ಲಿ ಭೇಟಿ ಮಾಡಿ ಇಲ್ಲಿನ ಒಂದು ಕರಗ ಹೇಗ್ ನಡೀತಾ ಇದೆ ಒಂದು ಎಲ್ಲ ವಿಚಾರಿಸಿ ದೇವಿಯ ದರ್ಶನ ಕೂಡ ಪಡೆದುಕೊಂಡಿದ್ರು. ಕೆಲವೇ ಕ್ಷಣಗಳಲ್ಲಿ ಇಲ್ಲಿ ಕರಗವನ್ನ ದೇವಸ್ಥಾನದಿಂದ ಹೊರಗಡೆ ಬಂದು ಬೀದಿಗಳಲ್ಲಿ ವಿಜೃಂಭಣೆಯಿಂದ ಆಚರಣೆಗೆ ಸಿದ್ಧತೆ ಆಗಿದೆ. ಪ್ರಭು ಸಂಗಮೇಶ್, ಈಗ ಇನ್ನೊಂದು ವಿಚಾರ ಅಂತಂದರೆ, ಈಗ ಭಾಳಷ್ಟು ಈ ಮೆರವಣಿಗೆ ಸಾಗುವಂಥ ರಸ್ತೆಗಳೆಲ್ಲ ಆಲ್ಮೋಸ್ಟ್ ಪರ್ಯಾಯ ಮಾರ್ಗವನ್ನು ಬಳಸ್ಕೊಳ್ಳೋದಕ್ಕೆ ಸೂಚನೆ ಕೊಡಲಾಗಿದೆ. ಇನ್ನು ಈ ಪ್ರಿಪ್ರೇಷನ್ಸು, ಅದರ ಜೊತೆಗೆ ಪರ್ಯಾಯ ಮಾರ್ಗಗಳು, ಹಾಗೆಯೇ ಈ ಮೆರವಣಿಗೆ ಸಾಗುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಡೀಟೇಲ್ಸ್ ಸಿಕ್ಕಿದೆ? ಸದ್ಯ ಏನು ದೇವಸ್ಥಾನದ ಮುಂದೆ ಇರುವ SP ರಸ್ತೆ ಏನಿದೆ, SP ರಸ್ತೆ ಮುಖಾಂತರ ಕಾಟನ್ ಪೇಟೆ, ಕಬ್ಬನ್ ಪೇಟೆ, KR ಮಾರ್ಕೆಟ್, ಮೆಜೆಸ್ಟಿಕ್ ಈ ಮುಖಾಂತರ ಏನು ಕರಗವನ್ನ ಸಾಗುತ್ತೆ. ಯಾವಾಗ ಕರಗವನ್ನ ಸಾಗುತ್ತೆ ಅಂತಹ ಸಮಯದಲ್ಲಿ ರಸ್ತೆಗಳನ್ನ ಕ್ಲೋಸ್ ಮಾಡಲಾಗುತ್ತೆ. ಜೊತೆಗೆ ರಸ್ತೆಯನ್ನ ಏನು ಕರಗವನ್ನ ಸಾಗಿದ ಮೇಲೆ ಮತ್ತೆ ರಸ್ತೆಯನ್ನ ಓಪನ್ ಮಾಡಲಾಗುತ್ತೆ. ಈ ರಸ್ತೆಗಳಲ್ಲಿ
ಏನು ಕರಗವನ್ನ ಹೋಗುವ ಸಂದರ್ಭದಲ್ಲಿ ಏನು ಪಕ್ಕದಲ್ಲಿರುವ ಟೌನ್ ಹಾಲ್ ಏನಿದೆ, ಮೈಸೂರು ವೃತ್ತ ಏನಿದೆ, ಕೆಂಪೇಗೌಡ ರೋಡ್ ಏನಿದೆ, ಈ ರಸ್ತೆಗಳನ್ನ ಹೆಚ್ಚಾಗಿ ಬಳಸಬೇಕು ಅಂತ ಪೊಲೀಸರು ಸೂಚನೆಯನ್ನ ನೀಡಿದ್ದಾರೆ. ಈ ರಸ್ತೆಗಳಲ್ಲಿ ಅಂದ್ರೆ ಕರಗ ಸಂಚರಿಸುವ ಸಂದರ್ಭದಲ್ಲಿ ಯಾವುದೇ ಒಂದು ಮುಂದೆ ಅಹಿತಕರ ಘಟನೆಗಳ ಜೊತೆಗೆ ಯಾವುದೇ ಒಂದು ಹಿಂಗೆ ರಸ್ತೆ ದಟ್ಟಣೆ ಆಗಿರ್ಲಿ, ಈ ಮಾರ್ಗದಲ್ಲಿ ಸಂಚಾರ ಮಾಡಬೇಡಿ ಅನ್ನೋದನ್ನ ಸೂಚನೆ ಕೂಡ ಕೊಟ್ಟಿದ್ದಾರೆ ಪ್ರಭು. ಓಕೆ, ಥ್ಯಾಂಕ್ ಯು ಸಂಗಮೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇನ್ನು ನಾನು ಆಗಲೇ ಹೇಳ್ತಾ ಇದ್ದೆ, ಯಾಕೆ ಧರ್ಮರಾಯ ಸ್ವಾಮಿ ದೇವಸ್ಥಾನದಲ್ಲೇ ಕರಗ ಉತ್ಸವ ನಡೆಯುತ್ತೆ ಅಂತ. ನೋಡಿ, ಬೆಂಗಳೂರಲ್ಲಿ ಸಾವಿರಾರು ದೇವಸ್ಥಾನಗಳಿರಬಹುದು, ಆದರೆ ಈ ಕರಗ ಮಾತ್ರ ತಿಗಳರಪೇಟೆಯಲ್ಲಿರುವಂಥ ಧರ್ಮರಾಯ ಸ್ವಾಮಿ ದೇವಸ್ಥಾನದಲ್ಲಿ ಶುರುವಾಗೋದು ಯಾಕೆ? ಇಡೀ ದಕ್ಷಿಣ ಭಾರತದಲ್ಲೇ ಪಾಂಡವರಿಗೆ ಮತ್ತು ದ್ರೌಪದಿಗೆ ಅಂತ ಕಟ್ಟಿರುವಂಥ ಅಪರೂಪದ ದೇವಸ್ಥಾನಗಳಲ್ಲಿ ಇದು ಕೂಡ ಒಂದು. ಧರ್ಮರಾಯ ಅಂದರೆ ಯುಧಿಷ್ಠಿರ, ಧರ್ಮದ ಪ್ರತೀಕವಾಗಿರುವಂಥ ಈ ದೇವಸ್ಥಾನವನ್ನು ತಿಗಳ ಸಮುದಾಯದವರೇ ಕಟ್ಟಿಸಿರೋದು. ಹಾಗಾಗಿ ಪಾಂಡವರ ಪತ್ನಿ ಆದಿಶಕ್ತಿ ದ್ರೌಪದಿಯ ಆರಾಧನೆ ಈ ದೇವಸ್ಥಾನದಲ್ಲೇ ನಡೆಯೋದು ಹಿಂದಿನಿಂದಲೂ ಕೂಡ ನಡೆದುಕೊಂಡು ಬಂದಿರುವಂತಹ ಒಂದು ವಾಡಿಕೆ. ಆಮೇಲೆ ಇದಕ್ಕೆ ಆಲ್ರೆಡಿ ನಾ ಹೇಳ್ತಾ ಇದ್ದಲ್ಲ, ಕರಗ ಇತಿಹಾಸ ಏನಿದೆ ಇದು ಇವತ್ತು ನಿನ್ನೆಯದಲ್ಲ. ಇದಕ್ಕೆ ಸುಮಾರು 800 ವರ್ಷಗಳಿಗಿಂತ ಹಳೆಯ ಇತಿಹಾಸ ಇದೆ. ನಾಡಪ್ರಭು ಕೆಂಪೇಗೌಡರು ಬೆಂಗಳೂರು ಕಟ್ಟುವ ಮುಂಚೆಯಿಂದಲೂ ಕೂಡ ಈ ಆಚರಣೆಯನ್ನು ಮಾಡ್ಕೊಂಡು ಬರಲಾಗ್ತಿದೆಯಂತೆ. ತಮಿಳುನಾಡು ಭಾಗದಿಂದ ಬಂದು ಬೆಂಗಳೂರಿನಲ್ಲಿ ನೆಲೆಸಿದಂತಹ ವಹಿನಿ ಕುಲ ಕ್ಷತ್ರಿಯರು ಅಂದರೆ ತಿಗಳರು ಈ ಸಂಪ್ರದಾಯವನ್ನು ಇಲ್ಲಿಗೆ ಪರಿಚಯ ಮಾಡಿದ್ದು. ಕೆಂಪೇಗೌಡರು ಕೂಡ ಈ ಕರಗಕ್ಕೆ ಭಾರಿ ಪ್ರೋತ್ಸಾಹವನ್ನು ಕೊಟ್ಟು ದೇವಸ್ಥಾನದ ಅಭಿವೃದ್ಧಿಗೆ ಸಹಾಯ ಮಾಡ್ತಾ ಇದ್ರು ಅನ್ನುವಂಥ ಸಾಕಷ್ಟು ಉಲ್ಲೇಖಗಳು ಕೂಡ ನಾವು ಗಮನಿಸ್ಬೋದು. ಅವತ್ತಿನಿಂದ ಶುರುವಾದಂತಹ ಈ ಒಂದು ಆಚರಣೆ ಇವತ್ತಿನವರೆಗೂ ಕೂಡ ನಡ್ಕೊಂಡು ಬರ್ತಾ ಇದೆ. ಈ ಕರಗ ಮಹೋತ್ಸವ ಯಾವುದೇ ಚ್ಯುತಿ ಬಾರದಂತೆ ನಿರಂತರವಾಗಿ ಇಲ್ಲಿವರೆಗೂ ಕೂಡ ಯಶಸ್ವಿಯಾಗಿ ನಡೆಸ್ಕೊಂಡು ಬರುವಂಥ ಕೆಲಸ ಆಗ್ತಾ ಇದೆ. ಆಮೇಲೆ ಕರಗವನ್ನು ಮುನ್ನಡೆಸುವಂತಹ ಸಂಪೂರ್ಣ ಜವಾಬ್ದಾರಿ ಇರೋದೇ ಈ ವಹಿನಿ ಕುಲ ಕ್ಷತ್ರಿಯರು ಅಥವಾ ತಿಗಳರ ಸಮುದಾಯದವರಿಗೆ. ಹಾಗಾಗಿ ಈ ಕರಗವನ್ನು ತಿಗಳರಪೇಟೆ ಅಂತ ನಾವೇನು ಕರಿತೀವಿ, ಅದಕ್ಕೇ ಬೆಂಗಳೂರಲ್ಲಿ ಕರಗಕ್ಕೆ ಈ ಒಂದು ಏರಿಯಾ ಭಾಳ ಫೇಮಸ್ಸು. ಮೂಲತಃ ತೋಟಗಾರಿಕೆ ಮಾಡೋರು, ಜೊತೆಗೆ ಸಾಕಷ್ಟು ಕತೆಗಳನ್ನು ನಾವು ಕೇಳ್ತಾ ಹೋಗ್ಬೋದು. ಯಾಕೆ ಇವ್ರ ಕರಗವನ್ನು ನಡೆಸ್ತಾರೆ, ತಿಗಳರಪೇಟೆ ಯಾಕೆ ಇಷ್ಟು ಫೇಮಸ್ಸು ಅಂದರೆ ಅದಕ್ಕೂ ಕೂಡ ಸಾಕಷ್ಟು ಕತೆಗಳಿದೆ. ಸದ್ಯ ಈಗ ಎಲ್ಲ ರೀತಿಯಾದಂಥ ಸಿದ್ಧತೆಗಳು, ಆಮೇಲೆ ಈಗ ಸಹಜವಾಗಿ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಇರುವಂಥ ಕಾರಣಕ್ಕಾಗಿ ಅಲ್ಲಿಗೇನು ತೇರು ನಾವು ನೋಡ್ತಾ ಇದ್ದೀವಿ, ಆ ತೇರಿನ ಸುತ್ತಮುತ್ತ ಯಾವುದೇ ಭಕ್ತಾದಿಗಳಿಗೆ ಒಳಗೆ ಎಂಟ್ರಿ ಆಗದಿರುವಂಥ ನಿಟ್ಟಿನಲ್ಲಿ ಅಲ್ಲೊಂದಷ್ಟು ಗೇಟ್ಗಳ ವ್ಯವಸ್ಥೆಯನ್ನು ಮಾಡಿ ಎಲ್ಲ ರೀತಿಯಾದಂಥ ಬಿಗಿ ಬಂದೋಬಸ್ತನ್ನು ಪೊಲೀಸರು ಮಾಡ್ಕೊಂಡಿದ್ದಾರೆ. ಜೊತೆಗೆ ಈಗೇನು ಮೆರವಣಿಗೆ ಶುರುವಾದ ನಂತರದಲ್ಲಿ ಯಾವ್ಯಾವ ರಸ್ತೆಗಳಲ್ಲಿ ಮೆರವಣಿಗೆ ಸಾಗುತ್ತೆ ಅಲ್ಲಿ ಎಲ್ಲ ಕಡೆ ಕೂಡ ಇದೇ ರೀತಿಯಾದಂತಹ ವ್ಯವಸ್ಥೆಯನ್ನು ಪೊಲೀಸರು ಮಾಡಿದ್ದಾರೆ. ಅಂದರೆ ದೂರದಿಂದ ನಿಂತು ಆ ಕರಗವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಅಂತೇಳಿ. ಸದ್ಯ ಇನ್ನೇನು ಕೌಂಟ್ಡೌನ್ ಸ್ಟಾರ್ಟ್ ಆಗಿದೆ, ಕೆಲವೇ ಕ್ಷಣಗಳಲ್ಲಿ ಅಧಿಕೃತ ಚಾಲನೆ ಸಿಗುತ್ತೆ. ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತಾದಿಗಳು ಈಗೆಲ್ಲರೂ ಕಾತರದಿಂದ ಕಾಯ್ತಾ ಇದ್ದಾರೆ. ಬೇರೆ ಬೇರೆ ಭಾಗದಿಂದ, ಬೇರೆ ಬೇರೆ ಊರುಗಳಿಂದ ಈ ಬಾರಿಯ ನಮ್ಮ ಬೆಂಗಳೂರು ಕರಗವನ್ನು ನೋಡಬೇಕು ಅಂತೇಳಿ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತಾದಿಗಳು ಜಮಾಯಿಸ್ತಾ ಇದ್ದಾರೆ.